ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಟ್ರಕ್ಚರಲ್ ಡಿಟರ್ಮಿನೇಷನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಮೀನ್ಸ್ ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳ ಸ್ಟ್ರಕ್ಚರ್ನ ನಾವು ಸ್ಪೆಕ್ಟ್ರೋಸ್ಕೋಪಿ ಯೂಸ್ ಮಾಡಿಕೊಂಡು ಯಾವ ಥರ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಈಗ ಸ್ಟಡಿ ಮಾಡ್ತೀವಿ. ನೋಡಿರಿ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ NMRನ ನಾವು ಆಲ್ರೆಡಿ ಕಲ್ತಿದ್ದೀವಿ. ಈ ಒಂದು ಕ್ಲಾಸ್ ಒಳಗಡೆ IR ಮತ್ತು UV ಅವುಗಳನ್ನು ಕಲ್ತಾಯಿತು. ಎಸ್ಪೆಷಲಿ ಈ ಒಂದು ಕ್ಲಾಸ್ ಒಳಗಡೆ IR ಸ್ಪೆಕ್ಟ್ರೋಸ್ಕೋಪಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಟ್ರಕ್ಚರ್ನ ಯಾವ ಥರ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಕಲ್ತಾಯಿತು. ನೋಡಿರಿ, ಇಲ್ಲಿ ನಾವು ಒಂದು ಲಿಸ್ಟ್ ಔಟ್ ಮಾಡಿದ್ದೀವಿ. ಈ ಲಿಸ್ಟ್ ಒಳಗಡೆ ಏನಿದೆ ಅಂದ್ರೆ ಯಾವ ರೇಡಿಯೇಷನ್ ಯೂಸ್ ಮಾಡ್ತೀವಿ ಮತ್ತು ಅದರಿಂದ ಯಾವ ಎಫೆಕ್ಟ್ ಆಗುತ್ತೆ ಮತ್ತು ಅದರಿಂದ ನಮಗೆ ಏನು ಇನ್ಫಾರ್ಮೇಷನ್ ಸಿಗುತ್ತೆ ಅಂತಂದು. ನೋಡಿರಿ, ಈಗ ನಾನು ಅಲ್ಟ್ರಾವೈಲೆಟ್ ಮತ್ತು ವಿಸಿಬಲ್ ರೇಡಿಯೇಷನ್ಸ್ ಯೂಸ್ ಮಾಡಿದೆ ಅಂತ ಅಂದ್ಕೊಳ್ರಿ. ಎಸ್ಪೆಷಲಿ ವಿಸಿಬಲ್ದ ರೇಂಜು 400 to 800 ನ್ಯಾನೋಮೀಟರ್. ನೆಕ್ಸ್ಟು UV ಅಲ್ಟ್ರಾವೈಲೆಟ್ದ ಮೀನ್ಸ್ ರೇಂಜ್ ಏನಿರ್ತೈತೆ ಅಂದ್ರೆ 190 to 400 ನ್ಯಾನೋಮೀಟರ್ ಇರ್ತೈತೆ ರೀ. ಸೊ ಇದರಿಂದ ನಮಗೆ ಏನು ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಈ ಅಲ್ಟ್ರಾವೈಲೆಟ್ ಮತ್ತು ವಿಸಿಬಲ್ ರೇಡಿಯೇಷನ್ಸ್ನ ತೊಗೊಂಡ್ಬಿಟ್ಟು ಒಂದು ಮಾಲಿಕ್ಯೂಲ್ ಮೇಲ್ಗಡೆ ಹಾಕಿದ್ವಿ ಅಂದ್ರೆ ಅಲ್ಲಿ ಎಲೆಕ್ಟ್ರಾನಿಕ್ ಎನರ್ಜಿ ಲೆವೆಲ್ ಏನಿರ್ತದೆ ನೋಡ್ರಿ, ಅದು ಚೇಂಜ್ ಆಗುತ್ತೆ. ಸೊ ನಮಗೆ ಇದರಿಂದ ಏನು ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ ಎಕ್ಸ್ಟೆಂಟ್ ಆಫ್ ಪೈ ಎಲೆಕ್ಟ್ರಾನ್ ಸಿಸ್ಟಮ್ ಅಂತಂದ್ರೆ ನೆಕ್ಸ್ಟ್ ಪ್ರೆಸೆನ್ಸ್ ಆಫ್ ಕಾಂಜುಗೇಷನ್ ಅಂತಂದ್ರೆ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಅನ್ನೋ ಇನ್ಫಾರ್ಮೇಷನ್ ಇರ್ತದೆ ನೋಡ್ರಿ. ಅದೆಲ್ಲ ನಮಗೆ UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ ಅಂತ ನಮಗೆ ಸಿಗುತ್ತೆ. ನೆಕ್ಸ್ಟ್ ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ ಅಂತಂದು, ಈ ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ ಒಳಗಡೆ ನಾನಿಲ್ಲಿ ಫ್ರೀಕ್ವೆನ್ಸಿ ಅಂದ್ರೆ ಅಲ್ಲೇನು ಎನರ್ಜಿ ಇರ್ತದೆ ನೋಡ್ರಿ, ದಟ್ ಈಸ್ ಇನ್ ಟರ್ಮ್ಸ್ ಆಫ್ ವೇವ್ ನಂಬರ್ 400 to 4000 per ಸೆಂಟಿಮೀಟರ್ದ ರೇಂಜ್ ಆಗಿರ್ತೈತಿ. ನೆಕ್ಸ್ಟ್ ಇದರಿಂದ ಏನು ಎಫೆಕ್ಟ್ ಆಗುತ್ತೆ, ಚೇಂಜ್ ಇನ್ ವೈಬ್ರೇಷನ್ ಆ್ಯಂಡ್ ರೊಟೇಷನಲ್ ಮೋಷನ್ ಅಂತಂದು. ಸೊ ಎರಡೂ ಚೇಂಜ್ ಆಗುತ್ತೆ, ಯಾಕಂದರೆ ಜಾಸ್ತಿ ಎನರ್ಜಿ ಕೊಟ್ಟಿರ್ತೇನಲ್ಲ ಅದಕ್ಕೋಸ್ಕರ. ಸೊ ಇದರಿಂದ ನಮಗೇನು ಫೈಂಡ್ ಔಟ್ ಮಾಡ್ಬೋದು ಹೇಳ್ರಿ, ಡಿಟೆಕ್ಷನ್ ಆಫ್ ಫಂಕ್ಷನಲ್ ಗ್ರೂಪ್ಸ್ ಅಂತಂದು, ರೈಟ್. ಸೊ ಡಿಟೆಕ್ಷನ್ ಆಫ್ ಫಂಕ್ಷನಲ್ ಗ್ರೂಪ್ಸ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟು ಮೈಕ್ರೋವೇವ್ಸ್ ಅಂತಂದು, ರೈಟ್, ಮೈಕ್ರೋವೇವ್ಸ್ ಅಂತಂದು. ಸೊ ಈಗ ನಾನು ಮೈಕ್ರೋವೇವ್ಸ್ನ ತೊಗೊಂಡ್ಬಿಟ್ಟು ನಾನು ಇದ್ರ ಮೇಲ್ಗಡೆ ಹಾಕಿದೆ ಅಂತ ಅಂದ್ಕೊಳ್ರಿ, ಮಾಲಿಕ್ಯೂಲ್ಸ್ ಮೇಲ್ಗಡೆ. ಸೊ ಅವಾಗ ಅಲ್ಲೇನಾಗುತ್ತೆ ಅಂದ್ರೆ ನೋಡಿರಿ, ESR ಆ್ಯಂಡ್ EPR ಇಂಡ್ಯೂಸಸ್ ಚೇಂಜಸ್ ಇನ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತಂದು. ನೋಡಿರಿ, ಇಲ್ಲಿ ಮೈಕ್ರೋವೇವ್ಸ್ ಏನಿದೆ ಅಲ್ಲ ಅಂದ್ರೆ ರೊಟೇಷನಲ್ ಸ್ಪೆಕ್ಟ್ರನ್ ನಾನು ತೊಗೊಂಡೆ ಅಂದ್ರೆ ಮೀನ್ಸ್ ಅಲ್ಲಿ ಬೇರೆ ಥರದ್ದೇ ನಾವು ಅಲ್ಲಿ ಹೇಳ್ಬೋದು ನಾವು. ಅದೇ ನಾನು ESR ಮತ್ತು EPR ಸ್ಪೆಕ್ಟ್ರನ್ ನಾನು ತೊಗೊಂಡೆ ಅಂತ ಅಂದ್ಕೊಳ್ರಿ. ಮೀನ್ಸ್ ಅದೇನು ಮಾಡ್ತೈತೆ ಅಂದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ನ ಇಂಡ್ಯೂಸ್ ಮಾಡ್ತೈತೆ ರೀ, ರೈಟ್, ಇಂಡ್ಯೂಸ್ ಮಾಡುತ್ತಾ. ಡಿಟೆಕ್ಷನ್ ಆಫ್ ಫ್ರೀ ರ್ಯಾಡಿಕಲ್, ಇದರಿಂದ ನಾವು ಫ್ರೀ ರ್ಯಾಡಿಕಲ್ ಫೈಂಡ್ ಔಟ್ ಮಾಡ್ಬೋದು. ಇಂಟ್ರಾಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ವಿತ್ ನೇಬರಿಂಗ್ ಪ್ರೋಟಾನ್ಸ್ ಅಂತಂದು ಅದನ್ನು ಸಹಿತ ನಾವು ಫೈಂಡ್ ಔಟ್ ಮಾಡ್ಬೋದು ರೀ. ಅಂದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳಿದ್ವು ಅಂದರೆ ಅವನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟು ರೇಡಿಯೋ ಫ್ರೀಕ್ವೆನ್ಸಿ ಅಂತಂದು. ಸೊ ರೇಡಿಯೋ ಫ್ರೀಕ್ವೆನ್ಸಿ ಒಳಗಡೆ ಯಾವುದಾದ್ರು ಬರುತ್ತೆ ಹೇಳ್ರಿ. ಸೊ ಒಂದು ಪ್ರೋಟಾನ್ NMR, ಕಾರ್ಬನ್ 13 NMR ಅಂತಂದು. ಸೊ ಇದರಿಂದ ನಾವು ಏನು ಫೈಂಡ್ ಔಟ್ ಮಾಡ್ಬೋದು, ಹೈಡ್ರೋಜನ್ ಆ್ಯಂಡ್ ಕಾರ್ಬನ್ ಐಟಮ್ಸ್ ಇನ್ ಡಿಫ್ರೆಂಟ್ ಎನ್ವೈರ್ನ್ಮೆಂಟ್ ಕ್ಯಾನ್ ಬಿ ಡಿಟೆಕ್ಟೆಡ್ ಆ್ಯಂಡ್ ಕೌಂಟೆಡ್ ಅಂತಂದು. ಸೊ ಇದನ್ನ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟು ಎಲೆಕ್ಟ್ರಾನ್ ಬೀಮ್ ಇಂಪ್ಯಾಕ್ಟ್ ಅಂತಂದು. ಸೊ ಸ್ವಲ್ಪ ಹೈಯರ್ ಲೆವೆಲ್ ಇದು. ಅಯನೈಸೇಷನ್ ಆ್ಯಂಡ್ ಫ್ರಾಗ್ಮೆಂಟೇಷನ್ ಆಫ್ ಮಾಲಿಕ್ಯೂಲ್ಸ್ ಅಂತಂದು. ಸೊ ಅಂದರೆ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಸೊ ಅದನ್ನ ನಾವು ಮಾಡಿದ್ವಿ ಅಂತ ಅಂದ್ಕೊಳ್ರಿ. ಡಿಟರ್ಮಿನೇಷನ್ ಆಫ್ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಅದನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಏನಿದೆ ನೋಡಿರಿ, ಅದರಲ್ಲಿ ಸಹಿತ ನಾವು ಎಲೆಕ್ಟ್ರಾನ್ ಬೀಮ್ ಇಂಪ್ಯಾಕ್ಟ್ನ ಸ್ಟಡಿ ಮಾಡ್ತಾ ಇರ್ತೀವಿ. ಡಿಟೆಕ್ಷನ್ ಆಫ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಫ್ರಾಮ್ ಫ್ರಾಗ್ಮೆಂಟ್ ಪ್ರೊಡ್ಯೂಸ್ಡ್ ಅಂತಂದು. ಸೊ ಅದು ಮಾಲಿಕ್ಯೂಲ್ ಇರುತ್ತೆ ನೋಡಿರಿ, ಬ್ರೇಕ್ ಡೌನ್ ಆಗುತ್ತಾ. ಆ ಬ್ರೇಕ್ ಡೌನ್ ಆಗಿ ಬಂದಿರುವಂಥ ಮಾಲಿಕ್ಯೂಲ್ಸ್ದ ಪಾರ್ಟ್ಸ್ಗಳಿಂದ ಮೇನ್ ಮಾಲಿಕ್ಯೂಲ್ ಏನಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಇದು ಮೇನ್ಲಿ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಥವಾ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಒಳಗಡೆ ಯೂಸ್ ಆಗುತ್ತೆ. ಸೊ ಈಗ ನಾವು ಏನು ಮಾಡಿದ್ರೆ ಆಯ್ತಂದ್ರೆ ಇವತ್ತಿನ ಕ್ಲಾಸ್ ಒಳಗಡೆ ಎಸ್ಪೆಷಲಿ ನಾವು IR ಸ್ಪೆಕ್ಟ್ರೋಸ್ಕೋಪಿ ಅಂತ ಏನಿದೆ ನೋಡಿರಿ, ಈ IR ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ನಾವೀಗ ಸ್ಟಡಿ ಮಾಡಿದ್ರೆ ಆಯ್ತು, ರೈಟ್. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ ಇನ್ ಡೀಟೇಲ್, ರೈಟ್. ನೋಡಿರಿ, ಇಲ್ಲಿ ಏನಾಗುತ್ತೆ ಅಂದರೆ ನಾನು ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ ಅಥವಾ ವೈಬ್ರೇಷನಲ್ ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಈಗ ಇದಕ್ಕಿಂತ ಮೊದಲಿಗೆ ಏನು ಹೇಳಿದ್ದು ನೋಡಿರಿ, ಅದು ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಆಫ್ ವ್ಯೂ ಅಂತ ಹೇಳಿದ್ರಿ. ಬಟ್ ಈಗೇನು ಸ್ಟಡಿ ಮಾಡ್ತಾ ಇದ್ದೀವಲ್ಲ, ಇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಆಫ್ ವ್ಯೂ ಅಂತ ಹೇಳ್ತಾ ಇರೋದ್ರಿ. ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ ನಮಗೆ ಸೊ ಈಗ ಥೇರಿ ಎಲ್ಲ ನಾವಿಲ್ಲಿ ಸ್ಟಡಿ ಮಾಡೋದಿಲ್ಲ, ಅದ್ರ ಬದಲಿಗೆ ಮೇನ್ ಯಾವ ಥರ ಪೀಕ್ ಬರುತ್ತೆ, ಎಷ್ಟರದ್ದು ಫ್ರೀಕ್ವೆನ್ಸಿ ರೇಂಜ್ ಇರ್ತೈತಿ ಅಥವಾ ವೇವ್ ನಂಬರ್ ಎಷ್ಟಿರ್ತೈತಿ. ಸೊ ಆ ಥರ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇತ್ತಂದ್ರೆ ಅದಕ್ಕೆ ಸೊ ಅದ್ರ ಕರೆಸ್ಪಾಂಡಿಂಗ್ ಸ್ಟ್ರಕ್ಚರಲ್ ಮೀನ್ಸ್ ಕೌಂಟರ್ ಪಾರ್ಟ್ ಏನಿರ್ತೈತಿ ಇದನ್ನೆಲ್ಲ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಇಲ್ಲಿ ಮೀನ್ಸ್ IR ಸ್ಪೆಕ್ಟ್ರೋಸ್ಕೋಪಿ ಕಲಿಯುವಂಥ ಟೈಮ್ನಲ್ಲಿ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಆಫ್ ಎ ಬಾಂಡ್ ಅದರದ್ದೊಂದು ಫಾರ್ಮುಲಾ ಇದೆ ರೀ, ರೈಟ್. ನೋಡಿರಿ, ಇದಕ್ಕೆ ಫ್ರೀಕ್ವೆನ್ಸಿ ಅಂತ ಕರಿತೀವಿ ರೀ ಇನ್ ಟರ್ಮ್ಸ್ ಆಫ್ ಹರ್ಟ್ಸ್. ಸೊ ನ್ಯೂ ಇಸ್ ಈಕ್ವಲ್ ಟು 1/2π √k/μ ಅಂತಂದು. ನೋಡಿರಿ, ಇಲ್ಲೇನಿದೆ ಅಲ್ಲ ಇದು ಫ್ರೀಕ್ವೆನ್ಸಿದು ಫಾರ್ಮುಲಾ, ಬಟ್ ಇನ್ ಟರ್ಮ್ಸ್ ಆಫ್ ಹರ್ಟ್ಸ್ ಅಂತಂದು. ಇದರಲ್ಲಿ K ಅಂತ ಏನೋ ಒಂದಿದೆ ನೋಡಿರಿ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್
ಫೋರ್ಸ್ ಕಾನ್ಸ್ಟೆಂಟ್ ಅಂತಂದು. ಮ್ಯೂ ಅಂತ ಏನಿದೆಯಲ್ಲ ಅದು ಏನಂದ್ರೆ ರೆಡ್ಯೂಸ್ಡ್ ಮಾಸ್ ಅಂತಂದು. ನ್ಯೂ ಅಂತ ಏನಿದೆಯಲ್ಲ ಅದು ಫ್ರೀಕ್ವೆನ್ಸಿ ಆಗಿರುತ್ತೆ. ಬಟ್ ಇದೇ ಫ್ರೀಕ್ವೆನ್ಸಿನ ನಾನು ಹರ್ಜ್ ಒಳಗಡೆ ಹೇಳೋದ್ರ ಬದಲಿಗೆ ವೇವ್ ನಂಬರ್ನಲ್ಲಿ ಸಹಿತ ಎಕ್ಸ್ಪ್ರೆಸ್ ಮಾಡ್ಬೋದು. ವೇವ್ ನಂಬರ್ನಲ್ಲಿ ಎಕ್ಸ್ಪ್ರೆಸ್ ಮಾಡಿದೆ ಅಂತ ಅಂದ್ಕೊಳ್ರಿ. ಸೊ ನ್ಯೂ ಬಾರ್ ಇಸ್ ಈಕ್ವಲ್ ಟು 1/2πc √k/μ ಅಂತ ಆಗುತ್ತೆ. ಸರಿನಾ? ನೋಡಿರಿ, ಇಷ್ಟಂತ್ರಿಗೆ ನಮಗೆ ಗೊತ್ತಾಯಿತು. ಇಲ್ಲಿ ನಮಗೆ ಈಗ ಫೋರ್ಸ್ ಕಾನ್ಸ್ಟೆಂಟ್ ಅಂದ್ರೇನು, ರೆಡ್ಯೂಸ್ಡ್ ಮಾಸ್ ಅಂದ್ರೇನು, ಅಥವಾ ಇವು ಆಲ್ರೆಡಿ ಕೆಲವೊಂದು ವಿಷಯಗಳು ನಮಗೆ ಆಲ್ರೆಡಿ ಗೊತ್ತದವು. ಸೊ ಅದ್ರ ಸಹಿತ ಇದ್ರ ಬಗ್ಗೆ ಡೀಟೇಲ್ಸ್ಗಳನ್ನು ನಾನು ಇದೇ ಕ್ಲಾಸ್ ಒಳಗಡೆ ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ. ನೆಕ್ಸ್ಟು ನಂಬರ್ ಆಫ್ ಮೋಡ್ಸ್ ಆಫ್ ವೈಬ್ರೇಷನ್ ಅಂತಂದು. ನೋಡಿರಿ, ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಈಗ ನಾನು ದಿಸ್ ವೈಬ್ರೇಷನಲ್ ಸ್ಪೆಕ್ಟ್ರೋಸ್ಕೋಪಿ ಇಸ್ ರಿಲೇಟೆಡ್ ಟು ಮೀನ್ಸ್ IR ರೇಡಿಯೇಷನ್. ಅಂದರೆ IR ಸ್ಪೆಕ್ಟ್ರೋಸ್ಕೋಪಿ ಇಸ್ ರಿಲೇಟೆಡ್ ಟು ವೈಬ್ರೇಷನ್ ಅಂತಂದು. ಈಗ ಒಂದು ಮಾಲಿಕ್ಯೂಲ್ ಏನಿರ್ತೈತಲ್ಲ ಅದು ಬೇರೆ ಬೇರೆ ಥರದ್ದು ವೈಬ್ರೇಷನ್ಸ್ಗಳನ್ನು ಮಾಡ್ತೈತೆ ರೀ. ಸೊ ಒಂದು ಮೀನ್ಸ್ ಸ್ಟ್ರೆಚಿಂಗ್, ಬೆಂಡಿಂಗ್, ಮೀನ್ಸ್ ವ್ಯಾಗಿಂಗ್, ಈ ಥರದ್ದು ಬೇರೆ ಬೇರೆ ಥರದ್ದು ಬರುತ್ತೆ. ಬಟ್ ಅದರಲ್ಲಿ ನಾವು ಕೆಲವೊಂದು ನಮಗೆ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಕ್ಸಾಂಪಲ್, ಈಗ ನಂಬರ್ ಆಫ್ ಮೋಡ್ಸ್ ಆಫ್ ವೈಬ್ರೇಷನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಈಗ n ನಂಬರ್ ಆಫ್ ಐಟಮ್ಸ್ಗಳಿದಾವೆ ಅಂತ ಅಂದ್ಕೊಳ್ರಿ. ನೆಕ್ಸ್ಟ್ ಮಾಲಿಕ್ಯೂಲ್ ಲೀನಿಯರ್ ಶೇಪ್ ಒಳಗಡೆ ಇತ್ತಂದ್ರೆ ನಂಬರ್ ಆಫ್ ವೈಬ್ರೇಷನ್ಸ್ಗಳು ಏನಾಗಿರುತ್ತೆ ಹೇಳ್ರಿ ಅದು? ಸೊ 3n - 5 ಆಗಿರುತ್ತೆ. ಅದೇ ಟೈಪ್ ನಂಬರ್ ಆಫ್ ಐಟಮ್ಸ್ n ಆಗಿತ್ತು. ನೆಕ್ಸ್ಟು ಸ್ಟ್ರಕ್ಚರ್ ನಾನ್ ಲೀನಿಯರ್ ಇತ್ತು ಅಂತ ಅಂದ್ಕೊಳ್ರಿ. ಅವಾಗ ನಂಬರ್ ಆಫ್ ಮೋಡ್ಸ್ ಆಫ್ ವೈಬ್ರೇಷನ್ ಏನಾಗಿರುತ್ತೆ ಹೇಳ್ರಿ ಅದು? 3n - 6 ಆಗಿರುತ್ತೆ ಅಂತಂದು. ನೆಕ್ಸ್ಟು ಬಾಂಡ್ ಸ್ಟ್ರೆಚಿಂಗ್. ಸೊ ಬಾಂಡ್ ಸ್ಟ್ರೆಚಿಂಗ್ ವೈಬ್ರೇಷನ್ಸ್ಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿತ್ತಂದ್ರೆ n - 1 ಫಾರ್ಮುಲಾನ ಯೂಸ್ ಮಾಡಬೇಕು. ಬೆಂಡಿಂಗ್ ವೈಬ್ರೇಷನ್ಸ್ಗಳು ಬೇಕಾಗಿತ್ತಂದ್ರೆ ನನಗೆ 2n - 4 ಫಾರ್ಮುಲಾನ ಯೂಸ್ ಮಾಡಬೇಕು. ಅದೇ ಟೈಪ ಸೊ ಈಗ ನಾನ್ ಲೀನಿಯರ್ ಮಾಲಿಕ್ಯೂಲ್ ಇತ್ತು ಅಂತ ಅಂದ್ಕೊಳ್ರಿ. ಸ್ಟ್ರೆಚಿಂಗ್ ವೈಬ್ರೇಷನ್ಸ್ಗೆ n - 1 ಫಾರ್ಮುಲಾನ ಯೂಸ್ ಮಾಡಬೇಕು. ಬೆಂಡಿಂಗ್ ವೈಬ್ರೇಷನ್ಸ್ಗಳಿಗೆ 2n - 5 ಫಾರ್ಮುಲಾನ ಯೂಸ್ ಮಾಡಬೇಕು ಅಂತಂದ್ರೆ, ರೈಟ್? ನೋಡಿರಿ, ಇಲ್ಲಿ ಕೆಲವೊಂದು ಟರ್ಮ್ಸ್ಗಳನ್ನು ಯೂಸ್ ಮಾಡ್ತೀವಿ. ಲೈಕ್ ಫಂಡಮೆಂಟಲ್ ಅಬ್ಸಾರ್ಪ್ಷನ್ನು, ಓವರ್ಟೋನು, ನೆಕ್ಸ್ಟು ಫರ್ಮಿ ರಿಸೋನೆನ್ಸ್ ಅಂತಂದು. ಸೊ ಈ ಒಂದು ಟರ್ಮ್ಸ್ಗಳನ್ನು ನಾವು ಜಸ್ಟ್ ಕಲ್ತ್ರಾಯ್ತು. ಸೊ ಯು ಕ್ಯಾನ್ ಸಿ ದಿಸ್ ಒನ್ ಇನ್ IR ಓನ್ಲಿ ದೋಸ್ ವೈಬ್ರೇಷನ್ಸ್ ವಿತ್ ಚೇಂಜ್ ಇನ್ ಡೈಪೋಲ್ ಮೂಮೆಂಟ್ ಆರ್ ಅಬ್ಸರ್ವ್ಡ್ ಅಂತಂದು, ರೈಟ್? ಸೊ ಇವುಗಳನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಎಕ್ಸಾಂಪಲ್, ಈಗ ನನ್ನ ಹತ್ರ ಒಂದು ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ. ಇದು ಸ್ಟ್ರೆಚಿಂಗ್ ವೈಬ್ರೇಷನ್ನು ಮಾಡ್ತೈತೆ ರೀ. ನೆಕ್ಸ್ಟ್ ಅಸಿಮೆಟ್ರಿಕ್ ಸ್ಟ್ರೆಚಿಂಗ್ ವೈಬ್ರೇಷನ್ನು ಸಹಿತ ಮಾಡ್ತೈತೆ ರೀ ಇದು, ರೈಟ್? ಈ ಸಿಮೆಟ್ರಿಕ್ ಸ್ಟ್ರೆಚಿಂಗ್ ಏನಿದೆ ಅಲ್ಲ, ಸೊ ದ್ಯಾಟ್ ಪರ್ಟಿಕ್ಯುಲರ್ ವೈಬ್ರೇಷನ್ ಈಸ್ IR ಇನ್ಆ್ಯಕ್ಟಿವ್ ಅಂತಂದು, ಅಥವಾ ಅದು ನಮಗೆ ಕಾಣಿಸೋದೇ ಇಲ್ಲ. ಅದಕ್ಕೋಸ್ಕರ ಓನ್ಲಿ ದೋಸ್ ವೈಬ್ರೇಷನ್ಸ್ ವಿತ್ ಚೇಂಜ್ ಇನ್ ಡೈಪೋಲ್ ಮೂಮೆಂಟ್ ಆಫ್ ಮಾಲಿಕ್ಯೂಲ್ ಆರ್ ಅಬ್ಸರ್ವ್ಡ್ ಅಂತಂದು. ಸೊ ನೆಕ್ಸ್ಟ್ ಸ್ಟ್ರೆಚಿಂಗ್ ಆ್ಯಂಡ್ ಬೆಂಡಿಂಗ್ ವೈಬ್ರೇಷನ್ಸ್ ಆರ್ ಕಾಲ್ಡ್ ಆಸ್ ಫಂಡಮೆಂಟಲ್ ಅಬ್ಸಾರ್ಪ್ಷನ್ ಅಂತಂದು, ರೈಟ್? ಅವುಗಳಿಗೆ ನಾವು ಫಂಡಮೆಂಟಲ್ ವೈಬ್ರೇಷನ್ ಮೀನ್ಸ್ ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಈ ಫಂಡಮೆಂಟಲ್ ಅಬ್ಸಾರ್ಪ್ಷನ್ ಆದಾಗ ಏನು ಚೇಂಜ್ ಆಗುತ್ತೆ ಅಂತಂದ್ರೆ, ರೈಟ್? ಸೊ ಅಲ್ಲಿ ಮಾಲಿಕ್ಯೂಲ್ ಏನಿರ್ತದೆ ನೋಡ್ರಿ, ಫ್ರಮ್ ಗ್ರೌಂಡ್ ಸ್ಟೇಟ್ ಟು ಲೋಯೆಸ್ಟ್ ಎನರ್ಜಿ ಎಕ್ಸೈಟೆಡ್ ಸ್ಟೇಟ್ಗೆ ಶಿಫ್ಟ್ ಆಗುತ್ತೆ ಅಂತಂದು. ನೆಕ್ಸ್ಟ್ ಓವರ್ಟೋನ್ ಅಂತಂದು. ಸೊ ಫ್ರಮ್ ಗ್ರೌಂಡ್ ಸ್ಟೇಟ್ ಟು ಹೈ ಎನರ್ಜಿ ಸ್ಟೇಟ್ಗೆ ಮೀನ್ಸ್ ಮಾಲಿಕ್ಯೂಲ್ ಶಿಫ್ಟ್ ಆಯಿತು ಅಂತ ಅಂದ್ಕೊಳ್ರಿ, ಅದಕ್ಕೆ ನಾವು ಓವರ್ಟೋನ್ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ಟೈಪ ಫರ್ಮಿ ರಿಸೋನೆನ್ಸ್ ಅಂತಂದು. ಅದರಲ್ಲಿ ಈ ಓವರ್ಟೋನ್ನಲ್ಲೇ ಫಸ್ಟ್ ಓವರ್ಟೋನ್, ಸೆಕೆಂಡ್ ಓವರ್ಟೋನ್ ಅಂತಂದೆಲ್ಲ ಬರುತ್ತೆ. ನೆಕ್ಸ್ಟು ಫರ್ಮಿ ರಿಸೋನೆನ್ಸ್ ಅಂತಂದು ಕಪ್ಲಿಂಗ್ ಆಫ್ ಫಂಡಮೆಂಟಲ್ ವೈಬ್ರೇಷನ್ ವಿತ್ ಓವರ್ಟೋನ್. ಅವಾಗ ನನಗೆ ಏನಾರ ಬಂತ ಅಂತ ಅಂದ್ಕೊಂಡ್ರೆ ಅದಕ್ಕೆ ನಾವು ಫರ್ಮಿ ರಿಸೋನೆನ್ಸ್ ಅಂತ ಕರಿತೀವಿ. ನೋಡಿರಿ, ಇವು ಕೆಲವೊಂದು ಟರ್ಮ್ಸ್ಗಳು ನಮಗೆ ಗೊತ್ತಿರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಹೇಳಿರೋದು. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಈಗ ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸೊ ದಿಸ್ IR ಫ್ರೀಕ್ವೆನ್ಸಿ ಅಂತಂದ್ರೆ, ರೈಟ್? ನೋಡ್ರಿ, ನಾವು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫ್ರೀಕ್ವೆನ್ಸಿ, ರೈಟ್? ಸೊ ವೇವ್ ನಂಬರ್ ಅದೇನಿದೆ ನೋಡ್ರಿ, ಫ್ರೀಕ್ವೆನ್ಸಿ ಮೀನ್ಸ್ IR ಫ್ರೀಕ್ವೆನ್ಸಿ ಏನಿದೆ ಅಲ್ಲ, ಅದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ಹೇಳಬೇಕಾಗಿತ್ತು. ಬಟ್ ಇದು ನೋಟ್ಸ್ ಏನಿದೆ ನೋಡ್ರಿ, ಇದು ಶಾರ್ಟ್ ನೋಟ್ಸ್ ಇದೆ ರೀ. ಇದು ಇಲ್ಲಿ ಏನಿದೆ ಅಲ್ಲ ಅದನ್ನ ನಾನು ನಿಮಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಅಂದರೆ ಹೈಡ್ರೋಜನ್ ಬಾಂಡಿಂಗ್ ಏನಿದೆ ಅಲ್ಲ, ಸೊ ದ್ಯಾಟ್ ಆಲ್ಸೋ ಅಫೆಕ್ಟ್ IR ಫ್ರೀಕ್ವೆನ್ಸಿ ಅಂತಂದೆ. ಸೊ ಹಾಗಿತ್ತಂದ್ರೆ, ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿಸ್ IR ಮೀನ್ಸ್ ಹೌ ದೀಸ್ ಹೈಡ್ರೋಜನ್ ಬಾಂಡಿಂಗ್ ಅಫೆಕ್ಟ್ IR ಫ್ರೀಕ್ವೆನ್ಸಿ ಅಂತಂದು. ಹೈಡ್ರೋಜನ್ ಬಾಂಡಿಂಗ್ ಮೇನ್ಲಿ ಹೈಡ್ರೋಜನ್ ಬಾಂಡಿಂಗ್ ಎಲ್ಲಿ ಸಿಗುತ್ತೆ ಅಂದ್ರೆ ಆಲ್ಕೋಹಾಲ್ಸ್ ಮತ್ತು ಫಿನಾಲ್ಸ್ ಒಳಗಡೆ ಸಿಗುತ್ತೆ ರೀ, ರೈಟ್? ಸೊ ಬಿಕಾಸ್ ಆಫ್ H ಬಾಂಡಿಂಗ್ ಲೀಡ್ಸ್ ಟು ಬ್ರಾಡ್ನಿಂಗ್ ಆಫ್ ಮೀನ್ಸ್ ಬ್ಯಾಂಡ್ ಆ್ಯಂಡ್ ಲೋವರಿಂಗ್ ಆಫ್ ಫ್ರೀಕ್ವೆನ್ಸಿ ಅಂತಂದು. ಇಲ್ಲೇನಾಗುತ್ತೆ ಅಂದ್ರೆ, ನೀವು ಯಾವಾಗಾದರೂ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ದು IR ಸ್ಪೆಕ್ಟ್ರಾ ನೀವು ತೆಗೆದಿದ್ರಿ ಅಂತ ಅಂದ್ಕೊಳ್ರಿ. ಸೊ 3200 to 3600 ರೇಂಜ್ ಒಳಗಡೆ ನಿಮಗೆ ಬ್ರಾಡ್ ಆಗಿರೋವಂಥ ಒಂದು ಪೀಕ್ ಬರುತ್ತೆ.
ಈಗ ನೋಡ್ರಿ, ಈಗ ಇಲ್ಲಿ ಏನಾಗುತ್ತೆ ಅಂದ್ರೆ ಉಳಿದಿದ್ವೆಲ್ಲ ಸ್ಪೆಕ್ಟ್ರೋಸ್ಕೋಪಿ ಒಳಗಡೆ ನಾವು ಅಬ್ಸಾರ್ಬೆನ್ಸ್ ವರ್ಸಸ್ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ನಾವು ತೊಗೋತೀವಿ ರೀ. ಬಟ್ IR ಸ್ಪೆಕ್ಟ್ರೋಸ್ಕೋಪಿ ಒಳಗಡೆ ಏನಾಗುತ್ತೆ ಅಂದ್ರೆ ಟ್ರಾನ್ಸ್ಮಿಟನ್ಸ್ ವರ್ಸಸ್ ಮೀನ್ಸ್ ಫ್ರೀಕ್ವೆನ್ಸಿ, IR ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿನ ನಾವು ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಈಗ ಉಳಿದಿದ್ವೆಲ್ಲ ಸ್ಪೆಕ್ಟ್ರೋಸ್ಕೋಪೀಸ್ಗಳು ಕೆಳಗಡೆ ಅಂತ ಮೇಲ್ಗಡೆ ಹೋಯ್ತು ಅಂತ ಅಂದ್ಕೊಳ್ರಿ, IR ಸ್ಪೆಕ್ಟ್ರಾ ಏನಿದೆ ಅಲ್ಲ ಅದು ಮೇಲ್ಗಡೆ ಅಂತ ಕೆಳಗಡೆ ಬರ್ತಾ ಇರುತ್ತೆ, ರೈಟ್, ಲೈಕ್ ದಿಸ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಇಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ನನ್ನ ಹತ್ರ ಪ್ಯೂರ್ ಆಲ್ಕೋಹಾಲ್ ಇದೆ ಅಂತ ಅಂದ್ಕೊಳ್ರಿ, ಪ್ಯೂರ್ ಆಲ್ಕೋಹಾಲ್, ಏನೂ ವಾಟರ್ ಇರೋದಿಲ್ಲ, ಪ್ಯೂರ್ ವಾಟರ್ ಇತ್ತು ಅಂತ ಅಂದ್ಕೊಳ್ರಿ. ಅವಾಗೆಲ್ಲ ಏನಾಗುತ್ತೆ ಅಂದ್ರೆ ಇಲ್ಲಿ ಇಂಟ್ರಾಕ್ಷನ್ ಆಗುತ್ತೆ, ಇಂಟ್ರಾಕ್ಷನ್ ಆಗಿಬಿಟ್ಟು ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ತೋರಿಸ್ತೈತೆ ರೀ. ತೋರಿಸ್ತಂದ್ರೆ ನನಗೆ 3400 ರೇಂಜ್ ಒಳಗಡೆ 3400 ರೇಂಜ್ ಒಳಗಡೆ ನನಗೆ ಒಂದು ಪೀಕ್ ಬರ್ತೈತಿ. ಅದೇ ನನಗೆ ಈಗ ನಾನು ಇದನ್ನ ಒಂದು ಸ್ವಲ್ಪ ವಾಟರ್ ಹಾಕಿಬಿಟ್ಟು ಡೈಲ್ಯೂಟ್ ಮಾಡಿದೆ ಅಂತ ಅಂದ್ಕೊಳ್ರಿ. ಸೊ ಒಂದು ಸ್ವಲ್ಪ ವಾಟರ್ ಹಾಕಿಬಿಟ್ಟು ಡೈಲ್ಯೂಟ್ ಮಾಡಿದೆ ಅಂತ ಅಂದ್ಕೊಳ್ರಿ, ಅವಾಗ ಏನಾಗುತ್ತೆ ಅಂತಂದ್ರೆ ರೈಟ್. ಸೊ ಇಫ್ ಡೈಲ್ಯೂಟ್ ಆಲ್ಕೋಹಾಲ್ ಅಂತಂದ್ರೆ ರೈಟ್. ಸೊ ಈಗ ಇಲ್ಲೊಂದು ಆಲ್ಕೋಹಾಲ್ ಇದೆ, ಇಲ್ಲೊಂದು ಆಲ್ಕೋಹಾಲ್ ಇದೆ, ಇದ್ರ ಮಧ್ಯದಲ್ಲಿ ಒಂದು ಸಾಲ್ವೆಂಟ್ ಮಾಲಿಕ್ಯೂಲ್ ಇದೆ ರೀ. ಸೊ ಸಾಲ್ವೆಂಟ್ ಮಾಲಿಕ್ಯೂಲ್ ಇತ್ತು ಅಂತ ಅಂದ್ಕೊಳ್ರಿ, ಅವಾಗ ನೋ ಹೈಡ್ರೋಜನ್ ಬಾಂಡಿಂಗ್ ಇರೋದಿಲ್ಲ. ಅವಾಗ ಇಲ್ಲಿ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಏನಿದೆ ಅಲ್ಲ ಅದು ಜಾಸ್ತಿ ಆಗುತ್ತೆ ರೀ. ಸೊ ಇಫ್ ವಿ ಡೈಲ್ಯೂಟ್ ಆಲ್ಕೋಹಾಲ್ ವಿತ್ ಸಾಲ್ವೆಂಟ್ ಲೈಕ್ CCl4 ಮೀನ್ಸ್ ಇದು ಬೇರೆ ಕೇಸ್, ನಾನು ವಾಟರ್ದ ಕೇಸ್ ಒಳಗಡೆ ನಾನು ಹೇಳ್ತಾ ಇದ್ದೆ ಅಂತ ಅಂದ್ಕೊಳ್ರಿ. ವಾಟರ್ ಕೇಸ್ ಒಳಗಡೆ ಏನಾಗುತ್ತೆ ಅಂದರೆ 3600 ರೇಂಜ್ ಒಳಗಡೆ ಬರ್ತೈತಿ, ಮತ್ತು ಬ್ರಾಡ್ ಆಗಿರೋಂಥ ಒಂದು ಲೈನ್ ಬರುತ್ತೆ. ಸೊ ಇಫ್ ವಿ ಡೈಲ್ಯೂಟ್ ಆಲ್ಕೋಹಾಲ್ ವಿತ್ ಸಾಲ್ವೆಂಟ್ ಲೈಕ್ CCl4, ಸೊ ಬಾಂಡ್ ಲೆಂತ್ ಡಿಕ್ರೀಸಸ್, ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸಸ್, ಫ್ರೀಕ್ವೆನ್ಸಿ ಆಲ್ಸೋ ಇನ್ಕ್ರೀಸಸ್ ಅಂತಂದು ಇದು ಬೇರೆ ಕೇಸ್ ರೀ ಇದು. ಬಟ್ ಇಲ್ಲಿ ನಾವು ನಾರ್ಮಲಿ ಮೀನ್ಸು ಆಲ್ಕೋಹಾಲ್ನ ನಾನು ಮೀನ್ಸ್ ದಟ್ ಥಿಂಗ್ ಓನ್ಲಿ, ರೈಟ್. ಸೊ ಇಫ್ ವಿ ಡೈಲ್ಯೂಟ್ ಆಲ್ಕೋಹಾಲ್ ವಿತ್ CCl4, ಈಗ ನಾನು ವಾಟರ್ ತೊಗೊಂಡೆ ಅಂದ್ರೆ ಮತ್ತೆ ಇದೇ ಥರದ್ದು ಆಗುತ್ತೆ ರೀ, ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ, ಮತ್ತು ಸೊ ಪೀಕ್ ಏನಿದೆ ಅಲ್ಲ ಅದು ಕಡಿಮೆನೇ ಆಗುತ್ತೆ. ಬಟ್ ಅದೇ ನಾನು ಮೀನ್ಸ್ ಬೇರೆ ನಾನ್ ಅಕ್ವೇಸ್ ಸಾಲ್ವೆಂಟ್ಸ್ಗಳಿಂದ ನಾನು ಡೈಲ್ಯೂಟ್ ಮಾಡಿದೆ ಅಂತ ಅಂದ್ಕೊಡ್ರಿ, ಅವಾಗ ಏನಾಗುತ್ತೆ ಅಂದ್ರೆ ಸೊ ಬಾಂಡ್ ಲೆಂತ್ ಡಿಕ್ರೀಸ್ ಆಗುತ್ತೆ, ಸೊ ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ ರೀ. ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಯ್ತು ಅಂದರೆ ಫ್ರೀಕ್ವೆನ್ಸಿನೂ ಸಹಿತ ಹೆಚ್ಚಿಗೆ ಆಗುತ್ತೆ ಅಂತಂದ್ರೆ ರೈಟ್. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಹೌ ಬಾಂಡ್ ಆ್ಯಂಗಲ್ ಅಫೆಕ್ಟ್ ಅಬ್ಸಾರ್ಪ್ಷನ್ ಫ್ರೀಕ್ವೆನ್ಸಿ ಅಂತಂದು ನೋಡಿರಿ. ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ, ರೈಟ್. ಸೊ ನ್ಯೂ ಬಾರ್ ಇಸ್ ಈಕ್ವಲ್ ಟು 1/2πc √k/μ ಅಂತಂದು. ಕೆ ಅಂದರೆ ಏನು ಹೇಳ್ರಿ, ಮೀನ್ಸ್ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಅಂತಂದು. ಅಂದರೆ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇತ್ತಂದರೆ ನನಗೆ ಫ್ರೀಕ್ವೆನ್ಸಿನೂ ಸಹಿತ ಏನಾಗುತ್ತೆ ರೀ, ಅದು ಜಾಸ್ತಿ ಆಗುತ್ತೆ ಅಂತಂದು, ರೈಟ್. ಇಲ್ಲಿ ಇಂಟರ್ನಲ್ ಬಾಂಡ್ ಆ್ಯಂಗಲ್ ಡಿಕ್ರೀಸ್ ಆಯ್ತು ಅಂದ್ರೆ ಇಲ್ಲಿ ಇದು ಡಿಕ್ರೀಸ್ ಆಯ್ತು ಅಂತ ಅಂದ್ಕೊಳ್ರಿ, ಅಬ್ಸಾರ್ಪ್ಷನ್ ಫ್ರೀಕ್ವೆನ್ಸಿನೂ ಸಹಿತ ಡಿಕ್ರೀಸ್ ಆಗುತ್ತೆ ಅಂತಂದು ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ಮೀನ್ಸು ಹೆಕ್ಸೇನ್ ಹೆಪ್ಟೀನ್ ಇದೆ 1650 per centimeterನಲ್ಲಿ ಬರ್ತಾ ಇದೆ. ಅದೇ ನನಗೆ ಬೆಂಜಿನ್ ನಾನು ತೊಗೊಂಡೆ ಅಂತ ಅಂದ್ಕೊಂಡ್ರೆ ಬೆಂಜಿನಲ್ಲಿ ಡಬಲ್ ಬಾಂಡ್ ಇದೆ ರೀ. ಸೊ 1646ನಲ್ಲಿ ಬರುತ್ತೆ. ಇಲ್ಲಿ ನೋಡಿರಿ, ಇಲ್ಲೇನಿದೆ ಅಲ್ಲ ಮೀನ್ಸು ಪೆಂಟೀನ್ ಅಂತಂದು 1611 ಆಗಿದೆ. ನೆಕ್ಸ್ಟ್ ಇದು ಮೀನ್ಸು ಬ್ಯೂಟೀನ್ ಅಂತಂದು 1566ನಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ 7 ಮೆಂಬರ್ಡ್ ರಿಂಗ್, 6 ಮೆಂಬರ್ಡ್ ರಿಂಗ್, 5 ಮೆಂಬರ್ಡ್ ರಿಂಗ್, 4 ಮೆಂಬರ್ಡ್ ರಿಂಗ್. ಇಲ್ಲಿ ರಿಂಗ್ ಸೈಜು ಸಣ್ಣದಾಗ್ತಾ ಹೋಯ್ತು ಅಂತ ಅಂದ್ಕೊಳ್ರಿ, ಫ್ರೀಕ್ವೆನ್ಸಿನೂ ಸಹಿತ ಏನಾಗ್ತಾ ಇದೆ ಅಂದರೆ ಕಡಿಮೆ ಆಗ್ತಾ ಬರ್ತಾ ಇದೆ, ರೈಟ್. ಬಟ್ ಅದೇ ನಾನು ಇದನ್ನು ತೊಗೊಂಡೆ ಅಂತ ಅಂದ್ಕೊಳ್ರಿ, ಸೊ ಸೈಕ್ಲೋಪ್ರೋಪೀನ್, ಇಲ್ಲಿ ಏನಾಗುತ್ತೆ ಅಂದ್ರೆ ಫ್ರೀಕ್ವೆನ್ಸಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಕಾರ್ಬನ್ ಅಂದರೆ ಡಬಲ್ ಬಾಂಡ್ ಮತ್ತು ಸಿಂಗಲ್ ಬಾಂಡ್ ಮಧ್ಯದಲ್ಲಿ ಕಪ್ಲಿಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಏನಾಗುತ್ತೆ ಅಂದರೆ ಫ್ರೀಕ್ವೆನ್ಸಿ ಕಡಿಮೆ ಆಗೋದ್ರ ಬದಲಿಗೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತಂದ್ರೆ, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಈಗ ನಾವು ಇಂಟರ್ನಲ್ ಡಬಲ್ ಬಾಂಡ್ ಇತ್ತಂದ್ರೆ ಆ ಕೇಸ್ ಆಗುತ್ತೆ, ಹೌದಲ್ಲ ರೀ. ಸೊ ಅದೇ ನನಗೆ ಎಕ್ಸ್ಟರ್ನಲ್ ಡಬಲ್ ಬಾಂಡ್ ಇತ್ತಂದ್ರೆ ಅವಾಗ ಏನಾಗಿರ್ತೈತಿ ಅಂತಂದ್ರೆ, ರೈಟ್. ಸೊ ಇಲ್ಲಿ ರಿಂಗ್ ಸೈಜ್ ಕಡಿಮೆ ಆಯ್ತು ಅಂತ ಅಂದ್ಕೊಳ್ರಿ, ಅಬ್ಸಾರ್ಪ್ಷನ್ ಫ್ರೀಕ್ವೆನ್ಸಿ ಏನಾಗುತ್ತೆ ಅಂದರೆ ಹೆಚ್ಚಿಗೆ ಆಗುತ್ತೆ. ಯಾಕಂದ್ರೆ ಅದು ರಿಂಗ್ ಅಂದರೆ ಡಬಲ್ ಬಾಂಡ್ ಹೊರಗಡೆ ಇದೆ ರೀ. ಸೊ ಇಲ್ಲಿ ಎಕ್ಸ್ಟರ್ನಲ್ ಡಬಲ್ ಬಾಂಡ್ ಇದೆ ಅಂತ ಅಂದ್ಕೊಳ್ರಿ. ಸೊ 1651, ಸೊ 1657, ಸೊ 1678, 1780, ನೆಕ್ಸ್ಟ್ ಈ ಥರ ಡಬಲ್ ಬಾಂಡ್ ಇತ್ತು ಅಂತ ಅಂದ್ಕೊಳ್ರಿ 1940 per centimeter ಅಂತಂದು, ರೈಟ್. ನೋಡಿರಿ, ಇದಾಗಿದ್ದ ಮೇಲ್ಗಡೆ ನಮಗೆ ಅಬ್ಸಾರ್ಪ್ಷನ್ ಫ್ರೀಕ್ವೆನ್ಸಿ ಆರ್ಡರು ಸಹಿತ ನಮಗೆ ಗೊತ್ತಿರಬೇಕಾಗುತ್ತೆ. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಫುಲ್ ಆರ್ಡರ್ನ ನಾನು ಇಲ್ಲಿ ಬರೆದಿದ್ದೀನಿ. ಸೊ ನೀವು ಏನು ಮಾಡಿರಿ ಅಂದ್ರೆ ಆದಷ್ಟು ಇದನ್ನ ಬಯಲ್ಟ್ ಹಾಕೋದಕ್ಕೆ ಪ್ರಯತ್ನ ಮಾಡಿ. ಸೊ ಈಗ ಅಸೈಲ್ ಮೀನ್ಸ್ ಆ್ಯಸಿಡ್ ಎನ್ಹೈಡ್ರೈಡ್ ಇತ್ತು ಅಂತ ಅಂದ್ಕೊಳ್ರಿ. ಸೊ
ಮೀನ್ಸ್ ಇದ್ರದ್ದು ಫ್ರೀಕ್ವೆನ್ಸಿ ರೇಂಜ್ ಎಷ್ಟಾಗಿರ್ತೈತೆ ಅಂದ್ರೆ 1810 ಆಗಿರುತ್ತೆ. ಅಸೈಲ್ ಹ್ಯಾಲೈಡ್ ಇತ್ತು ಅಂತ ಅಂದ್ಕೊಳ್ರಿ, ಇದ್ರದ್ದು ಫ್ರೀಕ್ವೆನ್ಸಿ ರೇಂಜ್ ಏನಾಗಿರ್ತೈತೆ ಅಂದ್ರೆ 1780 ಆಗಿರುತ್ತೆ. ಅಲ್ಡಿಹೈಡ್ ಇತ್ತಂದ್ರೆ 1750 ಆಗಿರುತ್ತೆ ರೀ. ಎಸ್ಟರ್ ಇತ್ತಂದ್ರೆ 1740 ಇಲ್ಲಿದೆ ನೋಡಿರಿ ಇದು. ಅದೇ ಕೀಟೋನ್ ಇತ್ತಂದ್ರೆ 1725 ನೋಡಿರಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಈಗ ನನಗೆ ಈ ಕಡೆನೂ ಏನಿಲ್ಲ ಈ ಕಡೆನೂ ಏನಿಲ್ಲ ಅಂತ ಅಂದ್ಕೊಟ್ರೆ ಅವಾಗ ಏನಾಗಿರುತ್ತೆ ಅಂದರೆ ಇದ್ರದ್ದು ವ್ಯಾಲ್ಯೂ ಎಷ್ಟಾಗಿರ್ತೈತೆ ರೀ, ಅದು 1725 ಆಗಿರುತ್ತೆ ಅಂತಂದೆ. ಅದೇ ನಾನು ಒಂದು OHನ ಈ ಕಡೆ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ ಅಂದ್ರೆ 1710 ಆಗಿರುತ್ತೆ ರೀ ಅದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಅದೇ ನಾನು ಒಂದು NH2ನ ಇಲ್ಲಿ ಎಕ್ಸ್ಟ್ರಾ ಹಾಕಿದೆ ಅಂದರೆ ಆವಾಗ ಫ್ರೀಕ್ವೆನ್ಸಿ ಮತ್ತು ಕಡಿಮೆ ಆಗುತ್ತೆ. ಸೊ 1680 ಅಂತಂದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಈ OH ಗ್ರೂಪ್ ಏನಿದೆ ಅಲ್ಲ ಅದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇತ್ತಂದ್ರೆ ಫ್ರೀಕ್ವೆನ್ಸಿ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ ರೀ, ಬಾಂಡ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಅದೇ ನಾನು ಎಲೆಕ್ಟ್ರಾನ್ನ ವಿಡ್ರಾಯಿಂಗ್ ಗ್ರೂಪ್ ಯಾವುದಾದ್ರೂ ಇತ್ತು ಅಂತ ಅಂದ್ಕೊಳ್ರಿ, ಇಲ್ಲಿ OR ಈ ಥರ, ಅವಾಗ ಏನಾಗುತ್ತೆ ಅಂದರೆ ಫ್ರೀಕ್ವೆನ್ಸಿ ಮತ್ತು ಜಾಸ್ತಿ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಬಾಂಡ್ ಸ್ಟ್ರೆಂತ್ ಹೆಚ್ಚಿಗೆ ಆಗಿರುತ್ತೆ ಅಂತಂದ್ರೆ. ರೈಟ್. ನೋಡಿರಿ ಇಲ್ಲಿ ಒಂದು ಆರ್ಡರ್ ಇದೆ, ಅದೇನಂದ್ರೆ ಸೊ COC ಅಸಿಮೆಟ್ರಿಕ್ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಆರ್ಡರ್ ಫಾರ್ ಈಥರ್ ಅಂತಂದೆ. ಸೊ ಈಥರ್ಸ್ ಒಳಗಡೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಈಗ ಡೈ ಅಲ್ಕೈಲ್ ಈಥರ್ ಇದೆ ಅಂತ ಅಂದ್ಕೊಟ್ರಿ, ಇದು ಮೀನ್ಸ್ 1120 ಬರುತ್ತೆ. ಅರಾಲ್ ಈಥರ್ ಇದೆ ಅಂತ ಅಂದ್ಕೊಡ್ರಿ, ಇದು 1250 ಆಗಿರುತ್ತೆ. ಸೊ ವಿನಾಲ್ ಈಥರ್ ಏನಿದೆ ಅಲ್ಲ ಅದು 1220 per centimeter ರೇಂಜ್ನಲ್ಲಿ ಬರುತ್ತೆ. ನೋಡಿರಿ ಇದೊಂದು ಶಾರ್ಟ್ ಇದೆ, ಇದೊಂದು ಹೇಳ್ತೀನಿ ನಾನು ನಿಮಗೆ. ಸೊ ಪ್ರಿಪ್ರೇಷನ್ ಆಫ್ ಶಾಂಪಲ್ ಫಾರ್ IR ಸ್ಪೆಕ್ಟ್ರೋಸ್ಕೋಪಿ ಅಂತಂದೆ. ರೈಟ್. ಸೊ ಈಗ ನಾನು IR ಸ್ಪೆಕ್ಟ್ರೋಸ್ಕೋಪಿ ನಾನು ತೆಗಿಬೇಕಾಗಿತ್ತು ಅಂತ ಅಂದ್ಕೊಳ್ರಿ, IR ರೇಡಿಯೇಷನ್ಸ್ಗಳನ್ನು ನಾನು ನನ್ನ ಶಾಂಪಲ್ ಮೇಲ್ಗಡೆ ಹಾಯಿಸ್ತೀವಿ ರೀ, ಅಂದರೆ ಅದ್ರ ಮೇಲ್ಗಡೆ ಅದು ಹೋಗೋ ಹಂಗೆ ಮಾಡ್ತೀವಿ ನಾವು. ಬಟ್ ನಮ್ಮ ಹತ್ರ ಈಗ ಒಂದು ಲಿಕ್ವಿಡ್ ಶಾಂಪಲ್ ಇದೆ ಅಂತ ಅಂದ್ಕೊಳ್ರಿ, ಅದೇ ಲಿಕ್ವಿಡ್ನ ತೊಗೊಂಡು ಹೋಗ್ಬಿಟ್ಟು ಅದ್ರ ಮುಂದ್ಗಡೆ ಇಡೋದಕ್ಕಾಗೋದಿಲ್ಲ. ಸೊ ಅದನ್ನು ಪ್ರಿಪ್ರೇಷನ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದ್ರೆ ಮೊದಲಿಗೆ ಒಂದು ಶಾಂಪಲ್ನ ಪ್ರಿಪೇರ್ ಮಾಡ್ತೀವಿ ರೀ. ಅದನ್ನ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿದೆ ರೀ. ರೈಟ್. NaCl ಅಥವಾ KBr ಪೆಲೆಟ್ಸ್ಗಳನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟು ಅಥವಾ ನೂಜಾಲ್ ಮಲ್ ಅಂತ ಒಂದು ಬೇರೆ ಒಂದು ಕಾಂಪೌಂಡ್ ಇದೆ ರೀ. ಸೊ ಅದನ್ನೂ ಸಹಿತ ನಾವು ಯೂಸ್ ಮಾಡ್ಬೋದು. ಅಂದ್ರೆ ನಾನು ಡೈರೆಕ್ಟಾಗಿ ನಮ್ಮ ಶಾಂಪಲ್ ಇದೆ ಅಂತ ಅಂದ್ಕೊಂಡ್ರೆ ಅದನ್ನು ತಗೊಂಡು ಹೋಗ್ಬಿಟ್ಟು IR ಮೆಷಿನ್ ಒಳಗಡೆ ಇಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಶಾಂಪಲ್ನ ಇನ್ನೊಂದು ಕಂಪೌಂಡ್ ಜೊತೆಗೆ ಮಿಕ್ಸ್ ಮಾಡಬೇಕು. ಆ ಕಂಪೌಂಡ್ ಯಾವುದಾಗಿರ್ತೈತಿ ಅಂದ್ರೆ ಒಂದು NaCl ಆಗಿರ್ತೈತಿ, ಇಲ್ಲಾಂದರೆ KBr ಆಗಿರುತ್ತೆ ಅಂತಂದು. ಸೊ ಅಥವಾ ನಾವು ಇವು ಎರಡನ್ನೂ ಯೂಸ್ ಮಾಡಲ್ಲ ಅಂದರೆ ನಾನು ನೂಜಾಲ್ ಮಲ್ನೂ ಸಹಿತ ಯೂಸ್ ಮಾಡ್ಬೋದು. ಇದ್ರದ್ದು ಕೆಲವೊಂದು ಅಬ್ಸಾರ್ಪ್ಷನ್ ಮೀನ್ಸ್ ಫ್ರೀಕ್ವೆನ್ಸೀಸ್ ಇರ್ತೈತಿ, ಇದನ್ನು ನಾನು ಬಿಡಬೇಕಾಗುತ್ತೆ ರೀ. ಸೊ 2934, 1462, 1377 ಇವಿಷ್ಟು ಪೀಕ್ಸ್ಗಳನ್ನು ಬಿಟ್ಟು ಉಳಿದಿದ್ದಷ್ಟೇ ಕನ್ಸಿಡರ್ ಮಾಡಬೇಕು. ರೈಟ್. ನೋಡಿರಿ ಇಲ್ಲಿ ಶಾಂಪಲ್ ಹೋಲ್ಡರ್ ಶೆಲ್ ಈಸ್ ಮೇಡ್ ಅಪ್ ಆಫ್ NaCl ಆರ್ KBr ಆರ್ NaCl ಅಂತಂದು. ರೈಟ್. ಇಲ್ಲಿ ಏನಾಗುತ್ತೆ ಅಂದರೆ NaCl ಅಥವಾ KBrನೇ ಯೂಸ್ ಮಾಡಬೇಕು, ಯಾಕಂದ್ರೆ 400 to 4000 ರೇಂಜ್ ಒಳಗಡೆ ನಮ್ದು ಏನಿದೆ ನೋಡಿರಿ ಅಲ್ಲಿ ಸಿಗೋದಿಲ್ಲ ನಮಗೆ, ಅದನ್ನು ಬಿಟ್ಟು ಬೇರೆ ಕಡೆ ನನಗೆ ಸಿಗುತ್ತೆ ಅಂತಂದು. ರೈಟ್. ನೋಡಿರಿ ದಿಸ್ ಈಸ್ ಆಲ್ ಅಬೌಟ್ IR ಸ್ಪೆಕ್ಟ್ರೋಸ್ಕೋಪಿ. ನೋಡಿರಿ ಇಲ್ಲಿ IR ಸ್ಪೆಕ್ಟ್ರೋಸ್ಕೋಪಿ ನಾನು ಏನು ಹೇಳ್ತಾ ಇದ್ದೀನಲ್ಲ ಇದು ಸ್ವಲ್ಪ ಬ್ರೀಫ್ ಆಯ್ತು ರೀ. ಇದು ಎಸ್ಪೆಷಲಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಏನಿದೆಯಲ್ಲ ಅದನ್ನ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳಬೇಕು. ಅದನ್ನು ನಾನು ಮತ್ತೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾನು ನಿಮಗೆ ಡೀಟೇಲ್ಡ್ ಆಗಿ ಹೇಳ್ತೀನಿ.